ಬಿಜೆಪಿಯವರು ಈ ಧರ್ಮದ ವಿಚಾರದಲ್ಲಿ ಧರ್ಮಗಳ ನಡುವೆ ತಂದಿಟ್ಟು ಮಜಾ ನೋಡ್ತಾರೆ ಅಂತ ತಾವೇನು ಮಾಡ್ತಾ ಇರೋದು ಈಗ ಹಿಂದೂ ಮುಸ್ಲಿಂ ಅನ್ನ ಕಟ್ಟಿಬಿಟ್ಬಿಟ್ರಲ್ಲ ಅನ್ನುವಂಥ ಚರ್ಚೆ ಆಗ್ತಾ ಇದೆ. ಈಗ ಮುಸಲ್ಮಾನರು ಈ ಹಬ್ಬನ ಆಚರಣೆ ಮಾಡಬಾರ್ದು, ಅವ್ರನ್ನ ಕರಿಬಾರ್ದು ಅಂತ ಹೇಳಿದ್ರಲ್ಲ. ಇದಕ್ಕೆ ಮುಂಚೆ ದಿವಾನ್ ಮಿರ್ಜಾ ಅಲಿ ಅವ್ರನ್ನ ಕರೆದಿದ್ದಾರೆ, ಆಮೇಲೆ ನಮ್ಮ ಕವಿಗಳಾದಂಥ ನಿಸಾರ್ ಅಹಮದ್ ಅವ್ರನ್ನ ಕರೆದಿದ್ದಾರೆ. ಅವಾಗೆಲ್ಲ ಯಾಕೆ ಸುಮ್ಮನೆ ಇದ್ರಿ? ನಿಸಾರ್ ಅಹಮದ್ ಅವರ ಕಾವ್ಯ ತಾವು ನೋಡಿದ್ದರೆ ನನ್ನ ವಿಚಾರ ಇವಾಗ ಅವ್ರ ವಿಚಾರನೂ ಅಷ್ಟೇ. ಅವ್ರ ವಿಚಾರನ ಹೇಳ್ತಾ ಇರೋದು ಮುಸ್ಲಿಂ ಅವರು ಈ ಹಬ್ಬನ ಆಚರಣೆ ಮಾಡ್ತಾ ಇಲ್ಲ, ಯಾಕೆ ಅವ್ರನ್ನ ಕರಿತೀರಾ ಅಂತ. ಅದೇ ಪ್ರಶ್ನೆ ನಾನು ಕೇಳ್ತೇನೆ. ಅವತ್ತು ಇದೇ ಮುಸ್ಲಿಮರಿದ್ದಾಗ ಯಾಕೆ ನೀವು ಧ್ವನಿ ಎತ್ತಿರ್ಲಿಲ್ಲ? ಅವತ್ತು ಯಾಕೆ ಒಪ್ಪಿದ್ರಿ? ಅವತ್ತು ಸರ್ ಕನ್ನಡದ ಬಗ್ಗೆ ಮೊದಲನೇದಾಗಿ ಭುವನೇಶ್ವರಿಯನ್ನ ಎಲ್ಲೂ ವಿರೋಧಿಸಿಲ್ಲ ಸರ್. ನೇರವಾಗಿ ವಿರೋಧಿಸಿಲ್ಲ. ಇವಾಗ ಒಂದು ಮಾತು ಹೇಳ್ತೀನಿ ಕೇಳಿ. ಇವಾಗ ಇವರು ಕರ್ನಾಟಕದ ಬಗ್ಗೆ ಕನ್ನಡದ ಬಗ್ಗೆ ಇಷ್ಟೊಂದು ಮಾತಾಡೋದಲ್ಲ. ಇದೇ ಕನ್ನಡದ ಧ್ವಜವನ್ನ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರಕ್ಕೆ ಕಳಿಸ್ತಾರೆ, ಇದಕ್ಕೆ ಅಂಗೀಕಾರ ಕೊಡಿ ಅಂತ. ಅಂಗೀಕಾರ ಕೊಡದೆ ವಾಪಸ್ ಕಳಿಸ್ತಾರೆ. ಅವತ್ತು ಇವ್ರು ಕನ್ನಡಕ್ಕಾಗಿಯೇ ಪ್ರಶಸ್ತಿಯನ್ನು ಪಡ್ಕೊಂಡು ಬರ್ತಾರೆ ಬಾನು ಮುಷ್ತಾಕ್. ಯಾಕೆ ವಿರೋಧಿಸಿದ್ರು? ಒಂದ್ ನಿಮಿಷ. ಇವತ್ತು ಇಷ್ಟೊಂದು ಮಾತಾಡ್ತಿರಲ್ಲ, ಯಾಕೆ ಅವತ್ತು ಧ್ವಜದ ಪರವಾಗಿ ನೀವು ನಿಂತಿಲ್ಲ? ನೀವು ಈ ರಾಜ್ಯದ ಪ್ರಜಾತ, ನೀವು ಅದು ಬೇರೆ ಬಿಜೆಪಿ ಕಾಂಗ್ರೆಸ್ ಅದು ಬೇರೆ ವಿಷಯ. ಬಟ್ ಮೊದಲು ನಮ್ಮ ರಾಜ್ಯದಲ್ಲಿ ಇರುವಾಗ ರಾಜ್ಯದ ಪರವಾಗಿ ನೀವು ಧ್ವನಿ ಎತ್ತಬೇಕಾದ್ರೆ ಯಾಕೆ ಒಬ್ರು ಅವತ್ತು ಧ್ವನಿ ಎತ್ತಿಲ್ಲ? ಕೇಳ್ಬೇಕಾಯ್ತು. ಕೇಂದ್ರ ಸರ್ಕಾರ ನಿಮ್ದೇ ಇದೆಯಲ್ಲ, ಹೇಳ್ಬೇಕಾಯ್ತು. ಈಗ ನಿಮ್ಮ ಐಡಿಯಾಲಜಿ ಸೊಪ್ಪವ್ರನ್ನ ನಿಮ್ಮ ಟರ್ಮಿನಲ್ ಆಯ್ಕೆ ಮಾಡ್ಕೊಳ್ತೀರಾ? ನಮ್ಮ ಐಡಿಯಾಲಜಿ ಅದೆಲ್ಲ ಇಲ್ಲ. ನಮ್ಮ ಐಡಿಯಾಲಜಿ ವೆರಿ ಸಿಂಪಲ್, ಸೆಕ್ಯುಲರಿಸಂ. ಎಲ್ಲರಿಗೂ, ಎಲ್ಲಾ ಮತದವ್ರಿಗೂ, ಎಲ್ಲಾ ಧರ್ಮದವ್ರಿಗೂ ನಾವು ಅಂಗೀಕಾರ ಕೊಡ್ಬೇಕು, ಅದನ್ನ ನಾವು ಕೊಡ್ತಾ ಇದೀವಿ. ಒಂದು ಹಬ್ಬಕ್ಕೆ ನಿಮ್ಮಲ್ಲೇ ರಾಜ್ಯ ಸರ್ಕಾರದ ಆಯ್ಕೆಯಲ್ಲಿ ಅವಕಾಶ ಇದ್ರೆ ಯಾರನ್ನಾರು ಹಿಂದೂನ ಕರ್ಕೊಂಡೋಗಿ ನೀವು ಮಾಡ್ಸಕ್ ಸಾಧ್ಯ ಇದೆಯಾ ಸರ್? ಇವಾಗ ಇವತ್ತಿನ ದಿವಸ ಹೇಳ್ತೀನಿ ಹೇಳಿ. ಇವತ್ತು ಮುಂಚೆ ಇದ್ದಂತ ಕಾಲ ಅಲ್ಲ, ಈಗ ಬಹಳಷ್ಟು ಬದಲಾಗಿದೆ. ಇವಾಗ ಇತ್ತೀಚಿನ ದಿನಗಳು ತಾವೇ ನೋಡಿರ್ಬೋದು, ಗಣೇಶನ ಹಬ್ಬ ಬಂತು. ಅದೇ ಗಣೇಶನ ಹಬ್ಬಕ್ಕೆ ಎಷ್ಟೋ ಮಸೀದಿಗಳಲ್ಲಿ ಪೇಪರ್ ಅಲ್ಲೂ ಟಿವಿಯಲ್ಲಿ ಬಂದಿರ್ತಕ್ಕಂಥದ್ದು, ನಾನು ಯಾವ್ದು ಹೇಳ್ತಾ ಇಲ್ಲ, ಆಚರಣೆ ಮಾಡಿದ್ದಾರೆ, ವಿಗ್ರಹನ ಕೂರಿಸಿದ್ದಾರೆ, ಅವ್ರವ್ರ ಅಭಿಮಾನನ ಅವ್ರು ತೋರಿಸಿದ್ದಾರೆ. ಸುಮ್ಮನೆ ಇದನ್ನೇ ಅದೇ ಕಾಲದ ಕತೆ ಕಟ್ಕೊಂಡು ನಾವು ಹೋಗ್ತಾ ಇದ್ರಾಗಲ್ಲ. ಇವತ್ತು ಬಹಳಷ್ಟು ಬದಲಾವಣೆ ಆಗಿದೆ. ಎಲ್ರಿಗೂ ಗೌರವ ಕೊಡಬೇಕು, ಎಲ್ರ ಜೊತೆಗೆ ನಾವು ಬೆರಿಬೇಕು, ಆ ಒಂದು ಕಲ್ಚರ್ನ ನಾವು ಕಲಿಬೇಕು. ಇವತ್ತು ಅದನ್ನ ಬಿಟ್ಟು ಇನ್ನೂ ಅದೇ ಕತೆ ಕಟ್ಕೊಂಡು ವೈಯಕ್ತಿಕ ಅಲ್ಲ ಸರ್. ಒಂದು ಮನುಷ್ಯ ದಿಲೀಪ್ ಅವರೇ ಅವ್ರು ಒಪ್ಪಲ್ಲ, ಬಿಜೆಪಿ ಒಪ್ಪಲ್ಲ. ಹೇಳ್ತೀನಿ, ಗಣೇಶನ್ ವಿಚಾರ ಹೇಳಿದ್ರು ಸ್ವಾಮಿ. ಗಣೇಶ ಮೆರವಣಿಗೆ ಹೋಗ್ಬೇಕಾದ್ರೆ ಕಲ್ಲೊಡೆಯತಕ್ಕಂತ ಸಮುದಾಯದ ವಿಚಾರ ಮಾತನಾಡ್ತಿದ್ದೀರಿ ನೀವು. ಗಣೇಶನನ್ನ ಪೂಜೆ ಮಾಡಿದ್ರೆ ಖಂಡಿತವಾಗ್ಲು ಯಾವುದೋ ಒಂದು 10 ಜನ ಇಡೀ ಸಮುದಾಯ ಬಂದಿದ್ರ, ಇಡೀ ಸಮುದಾಯ ಬಂದಿದ್ರ, ಅಲ್ಲಿ ಇಡೀ ಸಮುದಾಯ ಬಂದಿದ್ರ, ಇವತ್ತು ಈ ದೇಶದಲ್ಲಿ, ಇಡೀ ದೇಶದಲ್ಲ, ಇಡೀ ವಿಶ್ವದಲ್ಲೇ ಉಗ್ರಗಾಮಿಗಳು ಎಲ್ಲಾದ್ರಲ್ಲೂ ಇದ್ದಾರೆ. ಯಾವ ಉಗ್ರಗಾಮಿಗನೋ ಅವ್ನು ಉಗ್ರಗಾಮಿನೇ, ಅವನಿಗೆ ಧರ್ಮ ಅನ್ನೋ ಜಾತಿ ಯಾವ್ದು ಸೀಮಿತ ಅಲ್ಲ. ಹಾಗಾಗಿ ತಪ್ಪು ಮಾಡೋನು ಯಾವತ್ತಿದ್ರು ಅವ್ನು ತಪ್ಪೇ. ಅವ್ನು ಯಾರಾಗಿರ್ಲಿ, 10 ಜನ 100 ಜನ ಇರ್ಲಿ, ಹಾಗಂತ 100 ಜನ ನಿಟ್ಟು ಆ ಕಮ್ಯುನಿಟಿನ, ಆ ಸಮುದಾಯನ ನಾವು ಹೋಲ್ಸಕ್ ಹೋಗ್ಬಾರ್ದು. ಓರ್ವ ಹಿಂದೂವನ್ನ ಈಗ ನೀವೇ ಹೇಳ್ತಿದ್ರ ಪ್ರಾಕ್ಟಿಕಲಿ ಬದಲಾವಣೆಗಳಾಗಿದೆ ಅಂತ. ಈಗ ಯಾವ್ದಾದ್ರು ಮುಸ್ಲಿಂ ಹಬ್ಬ ಬರುತ್ತೆ, ಕರ್ಕೊಂಡು ಹೋಗೋರ್ವ ಹಿಂದೂ ಕೈಲಿ ಮಾಡ್ಸಕ್ ಸಾಧ್ಯ ಇದೆ ಸರ್ ರಾಜ್ಯ ಕಾಂಗ್ರೆಸ್? ಅದು ಅವ್ರವ್ರ ಪಾಲನೆ ಮಾಡ್ತಾರೆ. ನೋಡಿ ಅದನ್ನೇ ಹೇಳ್ತಾ ಇದೀನಿ, ಇದು ಧರ್ಮ ಹಬ್ಬ ಅಲ್ಲ. ಫಸ್ಟ್ ಆಫ್ ಆಲ್ ನೀವು ಅದನ್ನ ರಾಂಗ್ ಇವತ್ತವರೆಗೂ ಧರ್ಮ ಹಬ್ಬ ಈ ನಾಡದಲ್ಲಿ ನಾಡಹಬ್ಬ ಅಂದ್ರೆ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಪ್ರಜೆನೇ ಆಚರಣೆ ಮಾಡ್ತಾನೆ. ಪ್ರತಿಯೊಂದು ಪ್ರಜೆನು ಯಾವ ದೇವಿಯ ಆರಾಧನೆ ಮಾಡ್ತಾರೆ ಸರ್. ದೇವಿನ ಅವತ್ತಿಂದ ಫಾಲೋ ಮಾಡ್ಕೊಂಡ್ ಬಂದಿದ್ದೀವಿ. ಎಲ್ಲರೂ ಆಚರಣೆ ಮಾಡ್ತಾರೆ. ದಸರಾ ಹಬ್ಬ ಎಲ್ಲರಿಗೂ ಸೀಮಿತ ಆಗಿದೆ, ಯಾರೋ ಒಂದ್ ಧರ್ಮಕ್ಕಲ್ಲ. ಅದನ್ನ ಇವರು ತಿರ್ಚ್ಕೊಂಡ್ ಬಂದಿದ್ದಾರೆ. ಈಗ ಅದು ತಪ್ಪು, ಅದು ಇಲ್ಲ ಅದು ಅವ್ರು ಹೇಳ್ತಾರೆ, ನಾವ್ ಯಾವ್ದು ಹೊಸ ವಿಷಯ ಇರ್ತಾ ಇಲ್ಲ, ನಾವು ಇರೋದನ್ನೇ ಹೇಳ್ಕೊಂಡ್ ಬರ್ತಾ ಇದೀವಿ. ನಾಡ ಹಬ್ಬ ದಸರಾ ಈಗ ಹೊಸದಾಗಿ ಹೇಳ್ತಾ ಇದ್ದೀರಾ? ನಾವು ಹೊಸದಾಗಿ ಹೇಳ್ತಾ ಇಲ್ಲ, ಎಲ್ಲಾರು ಮಾಡ್ತಾ ಇದ್ದಾರೆ. ನಾಡ ಹಬ್ಬ ದಸರಾ ಅಲ್ಲಿ ಯಾವ ದೇವಿ ಆಚರಣೆ ಮಾಡ್ತಾರೆ ಸರ್? ಚಾಮುಂಡಿ ದೇವಿನ ಆಚರಣೆ ಮಾಡ್ತೀವಿ.
ಎಲ್ಲರೂ ಮಾಡ್ತೀವಿ. ಎಲ್ಲರೂ ಯಾರು ಸರ್ ಪಾಲನೆ ಮಾಡೋದು ಮುಸ್ಲಿಮರ ನೋಡಿ ಸರ್, ಒಂದ್ ನಿಮಿಷ ಚಾಮುಂಡೇಶ್ವರಿ ವಿಗ್ರಹ ಆರಾಧನೆ ಹೇಳ್ತೀನಿ ಮಾಡಕ್ ಸಾಧ್ಯ ಕೇಳಿ. ಇದೆಯಾ? ಇವಾಗ ನಾನು ಇದಕ್ಕೆ ಹೋಗ್ತೀನಿ, ಚರ್ಚ್ಗೂ ಹೋಗ್ತೀನಿ, ಅದು ಪ್ರೇಯರ್ ನಿಮ್ಮ- ಇರಿ ಒಂದ್ ನಿಮ್ಮ ನಿಮಿಷ ಧಾರ್ಮಿಕ ಭಾವನೆ. ಸರ್, ಪೂರ್ತಿ ಮಾತಾಡಕ್ಕೆ ಸರ್, ಬಿಡಿ ವೈಯಕ್ತಿಕ ಸರ್. ಇವಾಗ ಬೇರೆ- ನಾನು ಹೋಗ್ತೀನಿ ಅಲ್ಲಿ ಚರ್ಚಿಗೆ, ಅವ್ರು ಪೂಜೆ ಮಾಡೋ ರೀತಿಯಲ್ಲೇ ನಾನು ಮಾಡ್ಬೇಕಂತಿಲ್ಲ, ಅವ್ರು ಪ್ರೇಯರ್ ಮಾಡೋ ರೀತಿಯಲ್ಲೇ ಮಾಡೋ, ನನ್ನ ಮನಸ್ಸಿಗೆ ದೇವ್ರನ್ನ ಯಾವ ರೀತಿ ನಾವು ಬೇಡ್ಕೋಬೇಕಾ ನಾನು ಮಾಡ್ಕೊತೀನಿ. ಹಾಗಂತ ಹೇಳ್ಬಿಟ್ಟು ಅವ್ರು ಮಾಡೋ ಥರನೇ ನಾನು ಕ್ಯಾಂಡಲ್ ಹಚ್ಬೇಕು ಹಿಂಗೆ ಮಾಡೋಕ್ಕಿಲ್ಲ, ಅದೇನು ಇಲ್ವೇ ಇಲ್ಲ. ಅದೇ ರೀತಿ ಅವ್ರಿಗೂ ಅಷ್ಟೇ ಬಂದು ಇಲ್ಲಿ ಪೂಜೆ ಮಾಡ್ಬೇಕಂತಿಲ್ಲ, ಅವನ ಮನಸ್ಸಲ್ಲಿ ಆ ದೇವ್ರ ಮೇಲೆ ಅಭಿಮಾನ ಇದ್ರೆ ಅವ್ನು ಮಾಡೇ ಮಾಡ್ತಾನೆ, ಬೇಸಿಕ್ ವಿಷಯ ಬೇಡ್ಕೊತಾನೆ. ಮಾತಾಡೋಣ ಸರ್, ಬೇಸಿಕ್ ವಿಷಯ ಹೇಳಿ. ಹಿಂದೂ ಧರ್ಮದಲ್ಲಿ ಆಗುವಂತದ್ದು ವಿಗ್ರಹಾರಾಧನೆ. ಹೌದು. ಅಲ್ವಾ? ಚಾಮುಂಡೇಶ್ವರಿಯನ್ನ ನಾಡ ಹಬ್ಬ ದಸರಾ ನಾವು ಪೂಜೆ ಮಾಡ್ತೀವಿ, ಆರಾಧನೆ ಮಾಡ್ತೀವಿ. ಅವರ ಧರ್ಮ ಒಪ್ಪದೇ ಇರುವಂತ ಮೂಲ ವಿಚಾರ ವಿಗ್ರಹಾರಾಧನೆ. ಸರ್. ಅವರು ಚಾಮುಂಡೇಶ್ವರಿನ ಊಹಿಸ್ಕೊಳಕ್ ಸಾಧ್ಯ ಇದೆಯಾ? ಅಮೂರ್ತವಾಗಿ ರೂಪಿಸ್ಕೊಳಕ್ ಸಾಧ್ಯ ಇದೆಯಾ? ನೀವೇನ್ ಹೇಳ್ತಾ ಇದ್ದೀರಾ? ಅದು ಅವ್ರವ್ರು ಬಿಟ್ಟಿರೋದು, ಅವ್ರು ಪಾಲನೆ ಮಾಡೋರು ಮಾಡೇ ಮಾಡ್ತಾರೆ. ಇವಾಗ ಆ ರೀತಿ ಇದ್ರೆ ಮೇಡಮ್ ಇವತ್ತು ಒಂದ್ ನಿಮಿಷ ಬಾನು ಮುಸ್ತಾಕ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಒಪ್ಕೋಬಾರ್ದಾಯ್ತು, ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವ್ರು ಅದನ್ನ ಅಕ್ಸೆಪ್ಟ್ ಮಾಡಿದ್ದಾರೆ ಅಂತ ಅರ್ಥ ಅಲ್ಲಿಗೆ. ಧರ್ಮನ ಗೇಟ್ ಪಾಸ್ ಸರ್ ಮಾಡಬಹುದು. ನೀವು ನೋಡಿ ಮತ್ತೆ ಧರ್ಮನ ಎತ್ಕಟ್ಟಕ್ ಹೋಗ್ಬಾರ್ದು. ಧರ್ಮನ ಇಲ್ಲ 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 ಇಲ್ಲಿ ನಡೀತಾರದೇ ಅದೇ. ಧರ್ಮನ ಎತ್ಕಟ್ಟಕ್ ಹೋಗ್ಬೇಡಿ. ಒಬ್ಬ ಇರಿ ಒಂದ್ ನಿಮಿಷ ರೀ, ಒಬ್ಬ ಇನ್ನೊಂದು ಧರ್ಮನ ಅವನು ಪ್ರೀತಿಸ್ತಾನೆ ಅಂದ್ರೆ ಅದನ್ನ ಸ್ವಾಗತ ಮಾಡಿ. ಹಾಗಂತ ಹೇಳ್ಬಿಟ್ಟು ಆ ಧರ್ಮನ ಕಿತ್ಬಿಸಾಕ್ಬಿಟ್ನಾ ಅದಕ್ಕೆ ಈ ಧರ್ಮಕ್ಕೆ ಬಂದಾನ ಅಂತ ಹೇಳಿದ್ರೆ ಅದು ತಪ್ಪದು, ಅದನ್ನ ನಾವು ಒಪ್ಪಲ್ಲ. ಫಸ್ಟ್ ಮನುಷ್ಯನಾಗಿ ನೋಡೋಕೆ ಕಲೀರಿ, ಮಾನವ ಧರ್ಮನ ಪಾಲನೆ ಮಾಡಿ, ಆಮೇಲೆ ನಿಮ್ಮ ಎಲ್ಲಾ ಧರ್ಮಗಳು